ಹಲೋ ಫ್ರೆಂಡ್ಸ್, ಈ ದಿನ ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನಪ್ಪ ಅಂದರೆ, ಕೂದಲಿನ ಪೋಷಣೆಗೆ ನೈಸರ್ಗಿಕವಾಗಿ ನಮಗೆ ದೈವದತ್ತವಾಗಿ ಸಿಗುವಂಥ ಗಿಡಮೂಲಿಕೆಗಳಿಂದ ನಾವು ಯಾವ ರೀತಿ ನಮ್ಮ ಕೂದಲಿನ ಪೋಷಣೆ ಮಾಡ್ಕೋಬೋದು ಅಂತ ನಾನು ನನಗೆ ಗೊತ್ತಿರೋ ಮಾಹಿತಿನ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಅದೇನು ಅಂದರೆ, ಅದಕ್ಕೆ ಏನೇನು ಬೇಕಂದರೆ, ತುಳಸಿ ಎಲೆ, ಬಿಳಿ ತುಳಸಿ ಮತ್ತು ಕಪ್ಪು ತುಳಸಿ ಎರಡರಲ್ಲಿ ಯಾವ್ದು ಬೇಕಾದರೂ ಆಗುತ್ತೆ, ಎರಡು ತೊಗೋಬೋದು. ಅಥವಾ ಅಗಸೆ ಬೀಜ, ಇದು ಅಂಗಡೀಲಿ ಸಿಗುತ್ತೆ. ಇದು 2-3 ಹಿಡಿ ಕರ್ಬೇವಿನ ಸೊಪ್ಪು, ಗಟ್ಟಿಯಾದ ಮೊಸರು, ಬಿಳಿ ದಾಸವಾಳ ಅಥವಾ ಕೆಂಪು ದಾಸವಾಳ, ಬಿಳಿ ದಾಸವಾಳದ ಎಳೆನೂ ಹಾಕೋಬೋದು, ಬಿಳಿ ದಾಸವಾಳದ ಇದು ಹೂವು ಹಾಕೋಬೋದು. ಮತ್ತು ಒಂದೆಲ್ಗ ಬ್ರಾಹ್ಮಿ ಸೊಪ್ಪು ಅಂತೀವಲ್ವ ಅದು, ಮತ್ತು ಭೃಂಗರಾಜ್. ಇದು ಭೃಂಗರಾಜ್ ಅಂದರೆ ಮನೇಲೇ ಪಾಟಲ್ಲಿ ನಾವು ಬೆಳೆಸ್ಕೋಬೋದು. ನರ್ಸರಿಯಿಂದ ತಂದುಬಿಟ್ಟು ಅದನ್ನು ಬೆಳೆಸ್ಕೊಂಡು ಅದನ್ನು ಉಪಯೋಗಿಸ್ಕೊಂಡ್ರೆ ಕೂದಲಿಗೆ ಅದು ತುಂಬ ತುಂಬ ಒಳ್ಳೆಯದು. ಮತ್ತು ಮೊಸರು, ನಾವು ದೈಹಿಕವಾಗಿ ಮೊಸರು ತಿಂದ್ರೂ ಡೈಲಿ ಒಳ್ಳೆಯದಲ್ವ, ಅದೇ ರೀತಿ ಕೂದಲಿಗೂ ಮೊಸರು ಒಳ್ಳೆಯದು. ಇಷ್ಟು ಗಿಡಮೂಲಿಕೆಗಳು, ಇದ್ರ ಜೊತೆಗೆ ಆಲಿವೆರಾ ಜೆಲ್ಲು ಮತ್ತು ನಿಂಬೆ ರಸ, ಸ್ವಲ್ಪ ಒಂದು 5-6 ಹನಿ ಕೊಬ್ಬರಿ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸಿಲಿ ಪೇಸ್ಟಾಗಿ ಮಾಡಿ ಅದನ್ನು ನಾವು ಕೂದಲಿಗೆ ಅಪ್ಲೈ ಮಾಡ್ಬೋದು. ಅದರಲ್ಲೆಲ್ಲದಕ್ಕೂ ಭೃಂಗರಾಜ್ ಎಲೆನ ಸ್ವಲ್ಪ ಜಾಸ್ತಿನೇ ಹಾಕಿದ್ರೂ ಚೆನ್ನಾಗಿರುತ್ತೆ, ಒಳ್ಳೆಯದು ಹಾಕಿದ್ರೆ. ಮತ್ತು ಏನಪ್ಪ ಅಂದರೆ, ಕೂದಲಿಗೆ ನಮಗೆ ಏನೇನು ಬೇಕು ಡೈಲಿ ಅಂದರೆ, ಏನೇನು ತಿನ್ನಬೇಕು ಅಂದರೆ, ಅದು ಬೇಡ ಅಂದರೆ, ಅಥವಾ ನಮಗೆ ನೈಸರ್ಗಿಕವಾಗಿ ಸಿಗೋಂಥ ಎಲೆಗಳು ಬೇಡ ಅಂತ ಅಂದರೆ, ಗ್ರಂಥಿಕಿ ಅಂಗಡೀಲಿ ರೆಡಿಮೇಡಾಗಿ 100 ಗ್ರಾಮ್ ಅಥವಾ 50 ಗ್ರಾಮ್ ಅಂತ ಪ್ಯಾಕೆಟ್ಸ್ ಎಲ್ಲ ಸಿಗುತ್ತೆ. ಯಾವುದೇ ಇದು ತುಳಸಿ, ನಾನು ಈಗ ಹೇಳಿದ್ನಲ್ಲ ಅದು ತುಳಸಿ, ದಾಸವಾಳ ಮತ್ತು ಮೆಹಂದಿ ಪೌಡರು, ಆಮ್ಲ ಪೌಡರು, ಭೃಂಗರಾಜ್ ಪೌಡರು, ಕರ್ಬೇವು ಪೌಡರು ಎಲ್ಲ ರೆಡಿಮೇಡಾಗಿ ಅದೇ ಸಿಗುತ್ತೆ. ಅದನ್ನು ಬೈ ಮಾಡಿ ನಾವು ತಂದುಬಿಟ್ಟು ಮನೇಲೇ ದಿನ ಇಷ್ಟ ಆಗಲಿಲ್ಲ ಅಂದರೆ ವೀಕ್ಲಿ ಒನ್ಸು ಅಥವಾ ಟ್ವೈಸ್ ಅದನ್ನು ಎಲ್ಲ ಈಕ್ವಲ್ ಕ್ವಾಂಟಿಟಿಲಿ ಹಾಕಿ ಮೊಸರು ಜೊತೆಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಕೂದಲಿಗೆ ಅಪ್ಲೈ ಮಾಡಿ 2 ಅವರ್ಸ್, ಆಫ್ಟರ್ 2 ಅವರ್ಸು ನಂತರ ನಾವು ಸ್ನಾನ ಮಾಡಬೇಕು. ಇದರಿಂದ ಕೂದಲು ತುಂಬ ದಟ್ಟವಾಗಿ, ಶೈನಿಂಗಾಗಿ, ಮತ್ತು ಎಲ್ಲದಕ್ಕಿಂತ ನಮ್ಮದು ಹೆಡ್ಡೇಕು, ಟೆನ್ಷನ್ನು ಎಲ್ಲ ಕ್ಲಿಯರ್ ಆಗುತ್ತೆ, ತಂಪಾಗುತ್ತೆ, ಕಣ್ಣಿಗೂ ತುಂಬ ಕೂಲಾಗಿರುತ್ತೆ. ಮಕ್ಳಿಗೂ ಹಾಕೋಬೋದು. ಇದನ್ನು ಇದ್ರದ್ದು ಮೆಸರ್ಮೆಂಟು ಯಾವ ರೀತಿ ಅಂತ ನಿಮ್ಗೆ ಹೇಳ್ತೀನಿ. ಈಕ್ವಲ್ ಕ್ವಾಂಟಿಲಿ ಅದನ್ನು ರೆಡಿಮೇಡ್ ಮಿಕ್ಸ್ ಮಾಡಿಕೊಂಡು, ಅದು ನೈಸರ್ಗಿಕವಾಗಿ ಸಿಗೋಂಥ ಸೊಪ್ಪೆಲ್ಲ ಸಿಗದೆ ಹೋದಾಗ ಇದನ್ನೆಲ್ಲ ಹಾಕ್ಕೊಂಡು ಹೇರ್ ಪ್ಯಾಕಾಗಿ ಈಕ್ವಲ್ ಕ್ವಾಂಟಿಲಿ ಹಾಕ್ಕೊಂಡು, ಮೊಸರು ಸ್ವಲ್ಪ ನೀರು ಮತ್ತು ಸ್ವಲ್ಪ ನಿಂಬೆ ರಸ, ಮತ್ತು ಸ್ವಲ್ಪ 1 ಸ್ಪೂನ್, ಇದು ತುಂಬ ಡ್ರೈ ಆಗಿರೋದ್ರಿಂದ ಸ್ವಲ್ಪ ಸಿಲ್ಕಿ ಟೆಕ್ಸ್ಚರ್ ಬರಲಿ ಅಂದ್ಬಿಟ್ಟು 1 ಸ್ಪೂನು ಕೊಬ್ಬರಿ ಎಣ್ಣೆನ ಹಾಕ್ಕೋಬೋದು. ಈ ಥರ ಒಂದು ಗಾಜಿನ ಬೌಲಲ್ಲಿ ಹಾಕ್ಕೊಂಡ್ರೆ ಒಳ್ಳೆಯದು. ಸ್ಟೀಲ್ ಬೌಲ್ ಬೇಡಿ, ಇದೇ ಗಾಜಿನ ಬೌಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವಾರಕ್ಕೊಂದ್ಸರಿ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು. ನೋಡಿ, ಇದನ್ನು ಮಿಕ್ಸಿಲಿ ಅದು ನೋಡಿದ್ನಲ್ಲ, ಅಗಸೆ ಬೀಜ ಮತ್ತು ಕರ್ಬೇವಿನ ಸೊಪ್ಪು ಒಂದು 2 ಹಿಡಿಯಷ್ಟು ಹಾಕ್ಕೊಳ್ಳಿ. ಅದು ಜಾಸ್ತಿ ಹಾಕ್ಕೊಂಡಷ್ಟು ಒಳ್ಳೆಯದೇ. ಮತ್ತು ಕರ್ಬೇವಿನ ಸೊಪ್ಪು ದಿನ ನೀರೊಳಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡು ದಿನ 1 ಸ್ಪೂನ ನೀರೊಳಗೆ ಮಿಕ್ಸ್ ಮಾಡಿಕೊಂಡು ಎದ್ದ ತಕ್ಷಣ ಕುಡಿದ್ರೂ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಬ್ರಾಹ್ಮಿ ಪೌಡರು, ಭೃಂಗರಾಜು ಮತ್ತು ಇದು ತುಳಸಿ ಎಲ್ಲನೂ ಹಾಕಿ ದಾಸವಾಳ ಹಾಕಿ ಮಿಕ್ಸಿಗೆ ಚೆನ್ನಾಗಿ ಪೇಸ್ಟ್ ಮಾಡಿಬಿಟ್ಟು ನಾವು ಸ್ನಾನ ಮಾಡೋಕ್ಕಿಂತ 2 ಅವರ್ಸ್ ಮುಂಚೆ ಹಾಕ್ಕೊಂಡು ಚೆನ್ನಾಗಿ ಸ್ಕಾಲ್ಪ್ಗೆ, ಬುಡಕ್ಕೆಲ್ಲ ಸವರ್ಬಿಟ್ಟು ಮೆಹಂದಿಯನ್ನು ಹಾಕ್ಕೊಂಡು ಕೂದಲಿಗೆ ಸ್ನಾನ ಮಾಡಬೇಕು. ಇದು ಹೆಲ್ತ್ ವೈಸು ತುಂಬ ಒಳ್ಳೆಯದು. ವೀಕ್ಲಿ ಒನ್ಸ್ ನೀವು ಮಾಡಿದ್ರೇ ಅದು ಒಂಥರ ರೊಟೀನಂಗೆ. ಸಾಟರ್ಡೇಸ್ ಮಾರ್ನಿಂಗು ಆ ಥರ ಹಾಕಬೇಕು ಅಂದ್ಬಿಟ್ಟು ನಮ್ಮ ದೈನಂದಿಕವಾದ ಬದುಕಲ್ಲಿ ಅಳವಡಿಸ್ಕೊಬಿಟ್ರೆ ತುಂಬ ಒಳ್ಳೆಯದು. ಕೂದಲಿಗೇನಂತೂ ಮಸ್ಟ್ ಆ್ಯಂಡ್ ಶುಡ್ಡು. ಮತ್ತು ಕೂದಲು ತುಂಬ ಶೈನಿಂಗ್ ಆಗಿರುತ್ತೆ, ಅದ್ರ ಸ್ಟ್ರಕ್ಚರೇ ಬೇರೆ ಥರ ಇರುತ್ತೆ. ಒಂದ್ಸರಿ ಹಾಕಿ ನೋಡಿ. ನನ್ನ ಮನೇಲಿ ಅದು ತೋರಿಸ್ನಲ್ಲ ಪೌಡರು, ಅದನ್ನು ಹಾಕ್ಕೊಳ್ಳಿ. ಒಂದು ಹೆನ್ನ ಪೌಡರು ಮತ್ತು ಆಮ್ಲ ಪೌಡರು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಅದನ್ನು ಮಿಕ್ಸಿಲಿ ಹಾಕ್ಕೊಂಡು ಚೆನ್ನಾಗಿ ಪೌಡ್ರನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ವಾರಕ್ಕೊಂದ್ಸರಿ ಹಾಕ್ಕೊಳ್ಳಿ. ಅದನ್ನು ಗಾಜಿನ ಬೌಲಲ್ಲಿ ನೋಡಿ ಹಾಕ್ತಾಯಿದ್ದೀನಿ. ಗಾಜಿನ ಬೌಲಲ್ಲಿ ಹಾಕ್ಕೋಬೇಕು. ಕೂದಲಿಗೆ ಗೆಡ್ಡೆಕೋಸು, ಪಾಲಕ್ ಸೊಪ್ಪು,
ಹಸಿರು ತರಕಾರಿಗಳಲ್ಲೂ ಒಂದು ದಿನಕ್ಕೊಂದು ಕಿತ್ತಳೆ ಹಣ್ಣು, ಮೊಳಕೆ ಕಾಳು ಮತ್ತು ತಾಜಾ ತರಕಾರಿಗಳನ್ನ ನಾವು ದಿನ ಉಪಯೋಗಿಸಿದ್ರೆ ಒಳ್ಳೆಯದು ಕೂದಲಿಗೆ ಮತ್ತು ನಮ್ಮ ಬಾಡಿಗೆ ಎಲ್ಲದಕ್ಕೂ. B12, B6 ಮತ್ತು ಕಬ್ಬಿಣಾಂಶ ಎಲ್ಲ ಸಿಗುತ್ತೆ. ಪಾಲಕ್ ಸೊಪ್ಪು ಯಥೇಚ್ಛವಾಗಿ ಉಪಯೋಗಿಸ್ಕೋಬೇಕು. ಪರಂಗಿ ಹಣ್ಣು ಒಳ್ಳೆಯದು ಕಣ್ಣಿಗೆ ಮತ್ತು ಕೂದಲಿಗೂ. ಮಾವಿನ ಹಣ್ಣು, ಕಲ್ಲಂಗಡಿ ಹಣ್ಣು, ಕುಂಬಳಕಾಯಿ, ಕ್ಯಾರೆಟು, ಟೊಮೊಟೊ ಆ ಥರ ಎಲ್ಲ ತರಕಾರಿನ ಉಪಯೋಗಿಸ್ಬೇಕು ಜಾಸ್ತಿ. ನೋಡಿ, ಒಂದು ಹೇರ್ ಪ್ಯಾಕು ಮತ್ತು ಇನ್ನೊಂದು ರೆಡಿಮೇಡು ಹೇರ್ ಪ್ಯಾಕು ಎರಡನ್ನೂ ನಿಮ್ಗೆ ತೋರಿಸಿದ್ದೀನಿ. ಇದು ಕೂದಲಿಗೆ ತುಂಬ ಒಳ್ಳೆಯದು. ಇದ್ರ ಬಗ್ಗೆ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ. ಬೇರೆ ಯಾವ್ದಾರ ಮಾಹಿತಿ ಇದ್ದರೆ ನಾನು ನಿಮ್ಗೆ ತಿಳಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಚಾನಲನ್ನು ವೀಕ್ಷಣೆ ಮಾಡೋದಕ್ಕೆ ನಿಮಗೆ ಧನ್ಯವಾದಗಳು. ಇದ್ರ ಯಾವ ರೀತಿ ಇದೆ ಇದ್ರದ್ದು ಅಂತ ಅಂದ್ಬಿಟ್ಟು ನನಗೆ ತಿಳಿಸಿ ಹೇಳಿ. ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ಇದು ರೆಡಿಮೇಡ್ ಅಲ್ಲದಕ್ಕಿಂತ ತಾಜವಾಗಿರೋದಕ್ಕಿಂತ ಘಮ ಘಮ ಅಂತ ಕರಿಬೇವಿನ ಸೊಪ್ಪಿನ ಘಮ ತುಂಬ ಚೆನ್ನಾಗಿದೆ. ಕೂದಲಿಗೆ ಕಬ್ಬಿಣಾಂಶ ಕೂದಲಲ್ಲಿ ಯಥೇಚ್ಛವಾಗಿ ಸಿಗುತ್ತೆ ನಮಗೆ. ಅದಕ್ಕೆ ನಾವು ವಾರಕ್ಕೊಂದ್ಸರಿ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು. ಕೊಬ್ಬರಿ ಎಣ್ಣೆನೂ ವಾರಕ್ಕೊಂದ್ಸರಿ ಹಾಕಿ ಕೂದಲಿಗೆ ಚೆನ್ನಾಗಿ ಮಸಾಜ್ ಮಾಡಿ, ಬಿಸಿನೀರು ಹಾಟ್ ಟವಲನ್ನು ಕೂದಲಿಗೆ ಸುತ್ಕೊಳ್ಳಿ. ಮತ್ತು ಬೀಟಾ ಕೆರಟಿನ್ ಅಂತ ಒಂದು ತಾಜಾ ಹಣ್ಣುಗಳೆಲ್ಲ ಸಿಗುತ್ತೆ, ಅದನ್ನು ಹಾಕ್ಕೊಳ್ಳಿ. ಹಣ್ಣುಗಳೆಲ್ಲನೂ ಚೆನ್ನಾಗಿ ತಿನ್ನಿ. ನಮ್ಮ ದೈನಂದಿನ ಬದುಕಲ್ಲಿ ತುಂಬ ಅಳವಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ನಾವು ಆರೋಗ್ಯವಾಗಿರೋಕ್ಕೆ 8 ಲೋಟ ಅಥವಾ 10 ಲೋಟ ನೀರನ್ನ ಕುಡಿಬೇಕು ನಾವು, ಒಳ್ಳೆಯದು. ಅಣಬೆ ತಿನ್ನಬೇಕು. ಸೋಯಾಬೀನ್ಸ್ ಅಂತೂ ತುಂಬ ಒಳ್ಳೆಯದು. ಬ್ಲ್ಯಾಕ್ಬೆರಿನೂ ಹಣ್ಣುಗಳೆಲ್ಲ ಸಿಗುತ್ತಲ್ಲ, ಅದನ್ನೆಲ್ಲ ತಿನ್ನಬೇಕು. ಈ ಕೂದಲಿಗೆ ನೋಡಿ, ಹೇರ್ ಪ್ಯಾಕು ಎಷ್ಟು ಶೈನಿಂಗಾಗಿ ಹೊಳಿತಾ ಇದೆ. ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿರೋದಕ್ಕೆ ತುಂಬ ಘಮ ಘಮ ಅಂತ ಅನ್ನಿಸ್ತಾ ಇದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಇದ್ರ ಬಗ್ಗೆ ನನಗೆ ಹೇಳಿ. ಫೋಲಿಕ್ ಆಸಿಡ್ ಅಂತ ಒಂದು ಅಂಶನೂ ಇದಕ್ಕೆ ಸಿಗುತ್ತೆ. ಬೆಟ್ಟದ ನೆಲ್ಲಿಕಾಯಿ ರಸನೂ ಸ್ವಲ್ಪ ಹಾಕೋಬೋದು. ಕೂದಲಿಗೆ ನಾವು ಹೇಗೆ ಪೋಷಣೆ ಮಾಡುತ್ತೇವೆ ಹಾಗೆ ಬೆಳೆಯುತ್ತೆ. ಮತ್ತು ವಾರಕ್ಕೊಂದ್ಸರಿ ಕೊಬ್ಬರಿ ಎಣ್ಣೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಾಲಿಷ್ ಮಾಡಿಕೊಂಡು, ಕೂದಲಿನ ಬುಡಕ್ಕೆಲ್ಲ ಸ್ಕಾಲ್ಫ್ಗೆಲ್ಲ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡಿ. ಮತ್ತು ಕೊನೆಯಲ್ಲಿ ಶಾಂಪು ಬದಲು ಸೀಗೆಕಾಯಿ ಪುಡಿ, ನಾನು ಕಾರ್ತಿಕ್ ಸೀಗೆಕಾಯಿ ಎಣ್ಣೆ ಉಪಯೋಗಿಸೋದು, ಅದು ತುಂಬ ಚೆನ್ನಾಗಿರುತ್ತೆ. ಆ ಸೀಗೆಕಾಯಿ ಪುಡಿ ಹಾಕ್ಕೊಳ್ಳಿ. ಆವಾಗ ಸೀಗೆ ಪುಡಿ ಹಾಕಿದ್ರೆ ಅದ್ರ ಸ್ಟ್ರಕ್ಚರೇ ಬೇರೆ ಥರ. ಅದ್ರ ಕೂದಲು ಸ್ಮೆಲ್ ಘಮ ಘಮನೇ, ಕೂದಲೇ ಒಂಥರ ಘಮ ಘಮ ಅಂತ ಇರುತ್ತೆ. ಸೀಗೆ ಪುಡಿ ಸ್ಮೆಲ್ಲೆಲ್ಲ ಚೆನ್ನಾಗಿರುತ್ತೆ. ಆಗಿನ ಕಾಲದಲ್ಲಿ ಓಲ್ಡ್ ಈಸ್ ಗೋಲ್ಡ್ ಅಂತ ಸೀಗೆ ಪುಡಿನೇ ಅಲ್ವಾ ಉಪಯೋಗಿಸ್ತಾ ಇದ್ದಿದ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ಮನೇಲಿ ಯಾವ ರೀತಿ ಹೇರ್ ಪ್ಯಾಕ್ ಮಾಡ್ಕೋಬೋದು ಅಂತ. ಏನಾದರೂ ಕ್ವಶನ್ಸ್ ಇದ್ದರೆ ನನ್ನ ಕಾಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚ್ ದ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ.